7,000 ಇದೊಂದು ಲಿವರ್. ಈ ಬ್ರೇಕ್ ನಾನು ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ. ಸೊ ಈ ಬ್ರೇಕ್ಸ್ ನೇಮ್ ಬಂದು ಬ್ರೆಂಬೋ RCS ಕಾರ್ಸಾ ಕೋರ್ಟಾ 19mm 36K ಬ್ರೇಕ್ಸ್ ಅಂತೆಲ್ಲ ಹೇಳೋರೆ. ಸೊ ಪ್ರೆಷರ್ ಜಾಸ್ತಿ ಇರುತ್ತೆ. ಮತ್ತೆ ನಂಗೆ ತುಂಬಾ ಜನ ಕೇಳು ಇದಾರೆ. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರ ಎಲ್ಲ ಸೆಟಪ್ ಇಟ್ಕೊಂಡಿದ್ದೀವಿ. ಏನಕ್ಕಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇದೆ, ಮರ ಕಟ್ ಮಾಡ್ತವ್ರಲ್ಲಿ. ನೋ ವರೀಸ್, ಫೋನ್ ಇದೆ ಒಂದು ಮೈಕ್ ಥರ ಆ್ಯಕ್ಟ್ ಮಾಡೋಕ್ಕೆ. ಸೊ ನಾವಿದ್ದೀವಿ ಮೆಕ್ಯಾನಿಕ್ ಶಾಪಲ್ಲಿ. ಇವರು ನಾಗೇಶಣ್ಣ ಅಂತ, ಮತ್ತು ಇವರು ರಾಯಲ್ ಎನ್ಫೀಲ್ಡಲ್ಲೇ ವರ್ಕ್ ಮಾಡ್ತಿದ್ದು. ಸೊ ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡೋದು ಇವರು. ನೋಡಿ ನಿಮ್ಗೆ ಹಿಂದ್ಗಡೆನೂ ಕಾಣ್ತಾ ಇರ್ಬೋದು, ಅವ್ರದ್ದು ಅಡ್ರೆಸ್ ಏನಿದೆ ಅಲ್ಲಿ ಮೇಲ್ಗಡೆ ಇದೆ. ಮತ್ತು ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಪಾರ್ಟ್ಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ರಾಯಲ್ ಎನ್ಫೀಲ್ಡ್ ಏನೇ ಬೈಕ್ಗಳಿದ್ರು ಇವ್ರು ಮಾಡಿಕೊಡ್ತಾರೆ ಚೆನ್ನಾಗಿ. ಆ್ಯಕ್ಚುಲಿ ಸರ್ವಿಸ್ ಸೆಂಟ್ರ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಏನೋ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ. ಬ್ರೇಕು ನಂದು ಕಟ್ಟಾಗಿದೆ. ಏನಕ್ಕಂದರೆ ನಾನು ನಮ್ಮ ಕಾಲೇಜ್ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಸ್ವಿಫ್ಟ್ ಕಾರ್ ಅಂತ ಬಂದು ರಿವರ್ಸ್ ತೆಗಿಬೇಕಾದ್ರೆ ಟಚ್ ಮಾಡಿಬಿಟ್ಟ. ಸ್ವಲ್ಪ ಆ ಟಚ್ ಮಾಡಿದ್ರಿಂದ ಲಿವರು ಸ್ವಲ್ಪ ಮುಕ್ಕಾಲು ಭಾಗ ಕರೆಕ್ಟಾಗಿದೆ, ಕಾಲು ಭಾಗ ಕಟ್ಟಾಗೋಯ್ತು. ಸೊ ಅದರಿಂದ ನಾನು ಬ್ರೆಂಬೋ ಹಾಕ್ಸ್ತಾ ಇರೋದು ಇವಾಗ. ಬನ್ನಿ ಪ್ರೋಸೆಸ್ ನೋಡೋಣ ಫುಲ್ಲು. ಮಾಡಿ ಮಾಡಿ ಅಣ್ಣ, ಮಾಡಿ ಚೆನ್ನಾಗಿ ಕಾಣಬೇಕಷ್ಟೇ. ಹ್ಞೂ ಅದ್ರದ್ದೇ. ಇದು ಆಯಿಲು ಬಾಡಿ ಪಾರ್ಟ್ಸ್ ಮೇಲೆ ಬಿದ್ದರೆ ಪೇಂಟ್ ಹೊಡೈತದಲ್ವಾ? ಏನು ಜಾಸ್ತಿ ದಿನ ಹಂಗೆ ಬುಕ್ಬಿಟ್ರೆ ಹೊಟ್ಟೋಯ್ತದೆ. ಅಲ್ಲೇ ಒರೆಸ್ಬಿಟ್ರೆ ಗೈಸ್ ನೋಡ್ರಿ, ಇದೆ ಸ್ಟಾಕ್ ಮಾಸ್ಟರ್ ಸಿಲಿಂಡ್ರು. ಇಲ್ಲಿ ಕಟ್ಟಾಗಿರೋದು ಏನೋ ಒಂದು ಜುಪೈಡ್ ಮಾಡಿದ್ದೀವಿ ಎಮ್ ಸೀಲ್ ಅಂಟಿಸ್ಬಿಟ್ಟು. ಇದಕ್ಕೆ ಕಟ್ಟಾದರೆ ಅಲ್ಯೂಮಿನಿಯಂ ವೆಲ್ಡಿಂಗ್ ಕೂಡ ಮಾಡಿಸ್ಬೋದು ನಾವು. 7,000 ಇದೊಂದು ಲಿವರು. ಅದು ಏನಕ್ಕೆ ಹೇಳಿ ಆಕ್ಸಿಯಲ್ ಬ್ರೇಕಿಂಗ್ಗೆ. ನಾನು ಹಾಕ್ಸ್ತಿರೋದು ರೇಡಿಯಲ್ ಬ್ರೇಕಿಂಗು. ನೀವು ಕರೆಕ್ಟಾಗಿ ಲಿವರ್ ಹಿಂಗೆ ಪ್ರೆಸ್ ಮಾಡಿದ್ರೆ ಪಿಸ್ಟನ್ ಡೈರೆಕ್ಟಾಗಿ ಇಲ್ಲ ಆ್ಯಕ್ಟ್ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಇರುತ್ತೆ. ಇದು ಆಕ್ಸಿಯಲ್ಲು. ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಲಿವರು ಈ ಥರ ಆ್ಯಕ್ಟ್ ಆಗೋದು ಹಿಂಗೆ. ಸೊ ಇದರಲ್ಲಿ ಅಷ್ಟು ಇದಿರಲ್ಲ ಬ್ರೇಕಿಂಗ್ ಪರ್ಫಾರ್ಮೆನ್ಸು. ನೀಟಾಗಿ ಪ್ರೆಷರ್ ಬಿಲ್ಡ್ ಆಗೋಲ್ಲ, ಅದರಲ್ಲಿ ನೀಟಾಗಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಈ ಬ್ರೇಕ್ಸ್ ನೇಮ್ ಬಂದು ಬ್ರೆಂಬೋ RCS ಕಾರ್ಸಾ ಕೋರ್ಟಾ 19mm. ಇಂಜಿನಿಯರಿಂಗ್ ಲೈಫ್ ಇದು ಗಗನವ್ರು ಕ್ಲಿಪ್ ಎತ್ಕೋತವ್ರೆ ಇನ್ಸ್ಟಾಗ್ರಾಮ್ಗೆ. ನೀವು ಅವ್ರು ಫಾಲೋ ಮಾಡಿಲ್ಲ ಅಂದರೆ ಮೇಕ್ ಶ್ಯೂರ್ ಟು ಫಾಲೋ. ಗೈಸ್ ನೋಡಿ, ಇನ್ಸ್ಟಾಲ್ ಆಗಿದೆ ಬ್ರೇಕ್ಸ್ಗಳು. ನೀವು ಇನ್ಸ್ಟಾಲ್ ಮಾಡೋ ಕ್ಲಿಪ್ನ ನೋಡಿದ್ರಿ. ಇವಾಗ ಇನ್ಸ್ಟಾಲ್ ಮಾಡೋಕ್ಕೆ ಪ್ರೈಸ್ ಎಷ್ಟಾಯಿತು ಮತ್ತು ಇದ್ರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎಲ್ಲ ಮಾತಾಡೋಣ. ಯಾಕೆಂದರೆ ನಮ್ಮ ಇಂಜಿನಿಯರಿಂಗ್ ಲೈಫ್ ಇದ್ಗಾಗನು ಒಂದು ಬ್ರೇಕ್ದು ರೀಲ್ ಮಾಡೋರು ನೋಡಿ. ಅದರಲ್ಲಿ 36K ಬ್ರೇಕ್ಸ್ ಅಂತೆಲ್ಲ ಹೇಳೋರೆ. ಸೊ 36K ವರ್ತಾ ಏನು? ಆ್ಯಕ್ಚುಲಿ ರಿಯಲ್ ಪ್ರೈಸ್ ಬೇರೆ ಇದೆ. ರಿಯಲ್ ಪ್ರೈಸ್ ಏನು ಹೇಳ್ತೀನಿ, ಅದನ್ನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಜೊತೆ ಕಂಪೇರ್ ಮಾಡೋಣ. ವರ್ತಾ ಇಲ್ವಾ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಅಡ್ವಾಂಟೇಜಸ್ಸಿಂದ ಸ್ಟಾರ್ಟ್ ಮಾಡೋಣ. ಬ್ರೇಕ್ದು ಅಡ್ವಾಂಟೇಜ್ ಏನಂದರೆ ಇದು ರೇಡಿಯಲ್ ಬ್ರೇಕ್ಸು. ಫಸ್ಟು ಸ್ಟಾಕ್ ಬ್ರೇಕ್ಸ್ ಇದ್ದಿದ್ದು ಆಕ್ಸಿಯಲ್ ಬ್ರೇಕು. ಸೊ ಆಕ್ಸಿಯಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪಿಸ್ಟನ್ನು ಸೈಡ್ ವೈಸ್ ಆ್ಯಕ್ಟ್ ಆಗುತ್ತೆ, ರೇಡಿಯಲ್ಲು ಫ್ರಂಟಿಂದ ಆ್ಯಕ್ಟ್ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಇರುತ್ತೆ ರೇಡಿಯಲಲ್ಲಿ. ಇದು ರೇಡಿಯಲ್ ಬ್ರೇಕ್ಸ್ ಆಗಿರೋದ್ರಿಂದ ಕಂಪೇರ್ ಟು ಸ್ಟಾಕು ಇದು ಸ್ವಲ್ಪ ಬ್ರೇಕಿಂಗ್ ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ನಿಮಗೆ ಫುಲ್ ಪೊಟೆನ್ಷಿಯಲ್ ಬ್ರೇಕಿಂಗ್ ರೆಸ್ಪಾನ್ಸ್ ಬೇಕಂದರೆ ನೀವು ಸ್ಟೀಲ್ ಬ್ರೇಡೆಡ್ ಬ್ರೇಕ್ ಲೈನ್ಸ್ಗೆ ಹೋಗಬೇಕು. ರಬ್ಬರ್ ಬ್ರೇಡೆಡ್ ಬ್ರೇಕ್ ಲೈನ್ಸ್ ಏನಂದರೆ ನೀವು ಬ್ರೇಕ್ನ ಅಪ್ಲೈ ಮಾಡಿದಾಗ ಅದು ಪ್ರೆಷರ್ಗೆ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ ಬ್ರೇಕ್ ಲೈನ್ಸು. ಸೊ ಸ್ಟೀಲ್ ಬ್ರೇಡ್ ಬ್ರೇಕ್ ಲೈನ್ಸ್ಗೆ ಹೋದರೆ ನಿಮಗೆ ಪಕ್ಕಾ ಪ್ರೆಷರ್ ಏನಿದೆ ಅದು ಸಿಗುತ್ತೆ. ಅದನ್ನು ಅಪ್ಗ್ರೇಡ್ ಮಾಡಿಸ್ಬೇಕು. ಈ ಬ್ರೇಕ್ನ ನಾನು ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ, ಯಾಕೆ ಅಂತ ನಿಮಗೆ ಮುಂದೆ ಬರೋ ರೀಸನ್ಸಲ್ಲಿ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ಅಡ್ವಾಂಟೇಜ್ಗೆ ಹೋಗೋದಾದರೆ ಇದು ಅಡ್ಜಸ್ಟೇಬಲ್ ಲಿವರು. ಪ್ರೀವಿಯಸ್ ಲಿವರು ಅಡ್ಜಸ್ಟೇಬಲೇ ಆಗಿತ್ತು. ಸೊ ಅದರನ್ನೇನು ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಅದು ಬಿಟ್ಟರೆ ಏಸ್ಥೆಟಿಕ್ ಲುಕ್ಸ್ ನೋಡಿ, ಇದು ಸಿಲಿಂಡ್ರ್ ಏನು ಹೊರಗಡೆ ಬಂದಿದೆಯಲ್ಲ, ಈ ಲುಕ್ಸು ತುಂಬ ಜನಕ್ಕೆ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ನಂಗೆ ತುಂಬ ಜನ ಕೇಳು ಇದ್ದಾರೆ, ಏನಿದು ಒಂಥರ ಯೂನಿಕ್ ಆಗಿದೆಯಲ್ಲ ಅಂತ. ಸೊ ಏಸ್ಥೆಟಿಕ್ ವೈಸ್ ಅದೊಂದು ಅಡ್ವಾಂಟೇಜು. ಅದು ಬಿಟ್ಟರೆ ನಿಮ್ಗೆ ಇನ್ನೊಂದು ಟ್ರುತ್ ಏನು ಹೇಳ್ಬೇಕಂದ್ರೆ, ಇದು ಒರಿಜಿನಲ್ ಬ್ರೆಂಬೋ ಬ್ರೇಕ್ಸ್ ಅಲ್ಲ, ಇದೊಂದು ಮಾಸ್ಟರ್ ಕಾಪಿ ಬ್ರೇಕ್ಸು. ಆ್ಯಂಡ್ ಇದು ಪ್ರೈಸ್ ಬಂದು ಜಸ್ಟ್ 2K ಅಷ್ಟೇ. ಇದಕ್ಕೆ ವರ್ತಾ ಇಲ್ವಾ ಅಂತ ಹೇಳಿದ್ರೆ ವರ್ತೇನೆ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಒರಿಜಿನಲ್ ಸ್ಟಾಕ್ ಬ್ರೇಕ್ ಬಂದು 7K ಜಸ್ಟ್ ಒಂದು ಲಿವರ್ಗೆ. ಫುಲ್ಲು ಮಾಸ್ಟರ್ ಸಿಲಿಂಡರ್ ಚೇಂಜ್ ಆಗಲ್ಲ, ಜಸ್ಟ್ ಒಂದು ಲಿವರ್ಗೆ 7K ಕಾಸ್ಟ್ ಮಾಡ್ತವ್ರೆ. ಬಟ್ ಇದು ಏಸ್ಥೆಟಿಕಲ್ಲೂ ಚೆನ್ನಾಗಿ ಕಾಣುತ್ತೆ, ಪ್ರೆಷರು ಜಾಸ್ತಿ ಇದೆ ಕಂಪೇರ್ ಟು ಸ್ಟಾಕು. ಆಮೇಲೆ 2K ಕೊಡೋದ್ರಲ್ಲಿ ವರ್ತೆ. ಮತ್ತು 2K ಬರೀ ಬ್ರೇಕ್ಸ್ಗೋಸ್ಕರ ಅಲ್ಲ, ವಿತ್ ಕ್ಲಚ್ಚು ಸೇರಿ 2K. ಕ್ಲಚ್ ಏನಕ್ಕೆ ಹಾಕ್ಸ್ಲಿಲ್ಲ ಅಂದರೆ ಅದು ವೈರ್ ಕಟ್ ಮಾಡಬೇಕಾಗುತ್ತೆ. ವೈರ್ ಕಟ್ ಮಾಡಿದ್ರೆ ವಾರಂಟಿ ವಾಯ್ಡ್ ಆಗುತ್ತೆ. ಸೊ ಕ್ಲಚ್ ಹಾಕ್ಸ್ಲಿಲ್ಲ ನಾನು. ಸೊ ಡಿಸ್ಅಡ್ವಾಂಟೇಜಸ್ಗೆ ಬರೋಣ ಇವಾಗ. ಡಿಸ್ಅಡ್ವಾಂಟೇಜ್ ಏನಂದರೆ ಈ ಬ್ರೇಕ್ ಬಂದು ತುಂಬ ಲೈಟ್ ಇದೆ. ತುಂಬ ಲೈಟ್ ಇರೋದ್ರಿಂದ ನೀವೇನಾದ್ರು ಹಾರ್ಶ್ ಬ್ರೇಕಿಂಗ್ ಮಾಡೋಕ್ಕೋದಾಗ ಲಿವರ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದು ಒಂದು ಡೇಂಜರ್ ಸೈನೇ. ಬಟ್ ಏನು ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಒಂದು ಟೆಂಪರರಿ ಸೊಲ್ಯೂಷನ್ ಬೇಕಿತ್ತು ನನಗೆ ಲಿವರ್ ಕಟ್ಟಾಗಿರೋದ್ರಿಂದ.
ಆಮೇಲೆ ನಿಮ್ಗೆ ಇನ್ನೊಂದು ಏನು ಆಪ್ಷನ್ ಅಂದರೆ ಸ್ಟಾಕ್ ಲಿವರ್ ಕಟ್ಟಾದಾಗ 7K ಕೋಟ್ ಮಾಡೋದು ಬರೀ ಅಡ್ಜಸ್ಟೇಬಲ್ ಲಿವರ್ಗೋಸ್ಕರ. GT ಒರಿಜಿನಲ್ ಏನು ಬರುತ್ತೆ ಅಡ್ಜಸ್ಟೇಬಲ್ ಅದಕ್ಕೆ 7K. ಬಟ್ ನೀವೇನಾದ್ರು ಕ್ಲಾಸಿಕ್ 350 ಬ್ರೇಕ್ಸ್ ಹಾಕ್ಸಿದ್ರೆ ಅಂಡರ್ 1K ಮುಗಿಯುತ್ತೆ. ಬಟ್ ಅದ್ರಲ್ಲಿ ಅಡ್ಜಸ್ಟೇಬಲ್ ಬರಲ್ಲ. ಅದೊಂದು ಬೆಸ್ಟ್ ಆಪ್ಷನ್ ನಿಮಗೆ ಲಿವರ್ ಚೇಂಜ್ ಮಾಡ್ಸಕ್ ಹೋದ್ರೆ. ಬ್ರೇಕ್ ಕಟ್ಟಾಗೋ ಚಾನ್ಸಸ್ ಒಂದು ದೊಡ್ಡ ಮೇಜರ್ ರಿಸ್ಕು. ಸೊ ನಾನು ಆದಷ್ಟು ಬೇಗ ಚೇಂಜ್ ಮಾಡಿಬಿಡ್ತೀನಿ ಇದನ್ನ. ಅಷ್ಟೇ ಡಿಸಡ್ವಾಂಟೇಜ್ ನನಗನ್ಸಿದ್ದು, ಬೇರೆ ಇನ್ನೇನಿಲ್ಲ. ಆಮೇಲೆ ಬ್ರೇಕಿಂಗ್ ಪರ್ಫಾರ್ಮೆನ್ಸು ಸ್ಟಾಕ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಅದೊಂದು ನನಗೆ ತುಂಬ ಇಷ್ಟ ಆಯ್ತು ಈ ಬ್ರೇಕ್ಸಲ್ಲಿ. ಮತ್ತು ಏಸ್ಥೆಟಿಕ್ಸ್ ಕೂಡ ಚೆನ್ನಾಗಿದೆ. ಅಡ್ವಾಂಟೇಜಸಲ್ಲಿ ಹೇಳಿದ್ನಲ್ಲ ನಾನು ಆಗಲೇ. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಈ ಬ್ರೇಕ್ ತೊಗೊಬೋದಾ ಅಂತ ಅನ್ಸಿದ್ರೆ ಟೆಂಪರರಿ ಸೊಲ್ಯೂಷನ್ಗೆ ನೀವು ತೊಗೊಬೋದು. 2K ವರ್ತ್ ಇಟ್ ಈ ಪ್ರೈಸ್ಗೆ. ಅಷ್ಟೇ, ನೀವೇನಾದ್ರು ತೊಗೊಬೇಕಂದ್ರೆ ಆನ್ಲೈನಲ್ಲಿ ಕೂಡ ಇದೆ, ಮತ್ತು ಆಫ್ಲೈನಲ್ಲಿ ನಿಮಗೆ ಇನ್ನೂ ಚೀಪಾಗೆ ಸಿಗುತ್ತೆ. ಅಲ್ಲಿ ಚೆಕ್ಔಟ್ ಮಾಡ್ಬೋದು ನೀವು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ.